ಕೈನಾಗ ಬ್ರಹ್ಮ ದಂಡವ ಹಿಡಿದು ಬರುತ್ತಾನೋ ನೋಡಿ, ಜಗದಲ್ಲಿ ಮಾಡ್ಯಾನೋ ನೋಡಿ. ಆ ಕಣ್ಣು ತೆರೆದರೆ ಕಂಡಾನು ನೋಡು ಯೋಗೀಶ್ವರ ಸ್ವಾಮಿ. ಕೈನಾಗ ಬ್ರಹ್ಮ ದಂಡವ ಹಿಡಿದು ಬರುತ್ತಾನೋ ನೋಡಿ, ಜಗದಲ್ಲಿ ಮಾಡ್ಯಾನೋ ನೋಡಿ, ಜಗದಲ್ಲಿ ಮಾಡ್ಯಾನೋ ನೋಡಿ. ಬಂದ ಒಡನೆ ದೋಷ ಕಳೆಯುವನು ಭಕ್ತರ ಮನೆಯೊಳಗ, ಪರರು ಮಾಡಿದಂತ ಪಾಪ ಹೊರುವನು ತನ್ನ ಕರಿಮ್ಯಾಗ. ಬಂದ ಒಡನೆ ದೋಷ ಕಳೆಯುವನು ಭಕ್ತರ ಮನೆಯೊಳಗ, ಪರರು ಮಾಡಿದಂತ ಪಾಪ ಹೊರುವನು ತನ್ನ ಕರಿಮ್ಯಾಗ. ನೀಗಿದ ವಿಷವ ಕಂಠದೊಳಿರಿಸಿ ನುಡಿವನು ಓಂಕಾರ, ಸುಟ್ಟ ಕಿಚ್ಚಿನಲ್ಲಿ ಬಂದಂತ ಭಸ್ಮಾತನ ಶೃಂಗಾರ. ಸೇವೆ ಸಲ್ಲಿಸಿ ಒಮ್ಮೆ ನೋಡು ನಿನ್ನ ಬಾಳೆಲ್ಲ ಜೇಂಕಾರ. ಬರುವ ಭಕ್ತರಿಗೆ ಗುರುವಾಗಿ ನಿಂದು ಕೊಡುವನು ಆಕಾರ. ಆತನ ಕಾಯವೇ ಬಂಗಾರ, ಆತನ ಕಾಯವೇ ಬಂಗಾರ. ಕಣ್ಣು ತೆರೆದರೆ ಕಂಡಾನು ನೋಡು ಯೋಗೀಶ್ವರ ಸ್ವಾಮಿ. ಕೈನಾಗ ಬ್ರಹ್ಮ ದಂಡವ ಹಿಡಿದು ಬರುತ್ತಾನೋ ನೋಡಿ, ಜಗದಲ್ಲಿ ಮಾಡ್ಯಾನೋ ನೋಡಿ, ಜಗದಲ್ಲಿ ಮಾಡ್ಯಾನೋ ನೋಡಿ. ಏನ ಹೇಳಲಿ ಆತನ ಮಹಿಮಾ ಹೇಳಾಕ ಮಾತಿಲ್ಲ, ಅವನ ದೂಷಿಸಿ ಬದುಕಬಾಡುವ ಮೂರ್ಖರು ಇಹರಲ್ಲ. ಏನ ಹೇಳಲಿ ಆತನ ಮಹಿಮಾ ಹೇಳಾಕ ಮಾತಿಲ್ಲ, ಅವನ ದೂಷಿಸಿ ಬದುಕಬಾಡುವ ಮೂರ್ಖರು ಇಹರಲ್ಲ. ನಡೆವ ದೇವರ ಕಣ್ಣಿನ ಬಿಂಬದಿ ಕಾಣಿರೋ ಬೆಳಕ, ಇವನ ಸೆರಾಗ ತ್ಯಾಗ ಮಾಡಿರೋ ಆಡುವ ನಾಟಕ. ಅಂಧಕಾರವ ಮನದೊಳು ತೊಲಗಿಸಿ ಪರಮಾತ್ಮ ಕಾಣಕ. ಎಲ್ಲರಿಗೂ ನಮನಗಳನ್ನು ಸಲ್ಲಿಸುವ ಬೆಳಗಿನ ಶುಭೋದಯಗಳು. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ಭವನ್ಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಶರಣರನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮೊದಲು ಓಂಕಾರವನ್ನು ಮಾಡಬೇಕು. ಈ ರೀತಿ ನಮ್ಮ ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳೋಕ್ಕೂ ಬೆನ್ನು ಹುರಿ ಅಥವಾ ಇದು ಎದೆಯ ಭಾಗ ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರಬೇಕು, ಕತ್ತು ಮತ್ತು ಓಮ ಓಂಕಾರವನ್ನು ಮಾಡೋಣ. ಓ
ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮೋಕ್ಷಯಮಾಮೃತಾತ್. ಓಂ ಸಹನಾವವತೋ ಸಹನೌ ಭುನಕ್ತು ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನ ಮೇಲ್ಗಡೆ ಎತ್ಕೊಳ್ಳಿ. ಕೈಗಳನ್ನು ಉಜ್ಜಿ ಈ ರೀತಿ ಕಣ್ಣು ಕಡಿಮೆ ಆಡಿಸಿ. ಈಗ ಇವತ್ತು 8 ಪ್ರಾಣಾಯಾಮಗಳನ್ನು ಕಲಿಯೋಣ. ಜಾಗಿಂಗ್ನು ಸ್ವಲ್ಪ ಇವತ್ತು 8 ಪ್ರಾಣಾಯಾಮಗಳು, ಅದ್ರ ಜೋಡಿ ಸೂಕ್ಷ್ಮ ವ್ಯಾಯಾಮಗಳನ್ನು ಕಲಿಯೋಣ. ಯಾಕಂದ್ರೆ ಒಂದೇ ಸಲ ಎಲ್ಲ ಹೇಳಕ್ಕಾಗೋದಿಲ್ಲ. ಅದಕ್ಕೆ ನಿಧಾನವಾಗಿ ಮಾಡೋಣ. ಸ್ವಲ್ಪ ಅದಕ್ಕಿಂತ ಮೊದಲು ಸ್ವಲ್ಪ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಯಾವುದಕ್ಕಾದ್ರೆ ಈ ರೀತಿ ಕೈಗಳನ್ನು ಈ ರೀತಿ ಯಾವ್ದಕ್ಕೆ ಹೀಗೆ. ಈಗ ಸ್ವಲ್ಪ ಕಾಲುಗಳನ್ನು ಅಳಗ್ಯಾಡ್ಸೋಣ ಈ ರೀತಿ. ಆಮೇಲೆ ಕಾಲುಗಳನ್ನು ಸ್ವಲ್ಪ ಲೂಸ್ ಮಾಡೋದು. ನಮ್ಮ ಎಲ್ಲ ಅಂಗ ಮರ್ದನೆ ಮಾಡೋದು, ಎಲ್ಲ ಕೀಲುಗಳನ್ನು ಸಡಿಲಿಸೋದು. ಆಮೇಲೆ ಸ್ವಲ್ಪ ಆಮೇಲೆ ಕೈಗಳನ್ನು ಈ ರೀತಿ ಮಾಡೋದು. ಆಮೇಲೆ ಸ್ವಲ್ಪ ಕಾಲನ್ನು ಈ ರೀತಿ ತಗೊಂಡು ಆಮೇಲೆ ಕಾಲುಗಳ ಮೇಲೆ, ಆಮೇಲೆ ಹೆಬ್ಬಳಗಳ ಮೇಲೆ ನಡು ಈ ರೀತಿ ಬಳಗಳ ಮೇಲೆ. ಬೇರೆ ಬೇರೆ ಈ ರೀತಿ ಮಾಡಬೇಕು. ಆಮೇಲೆ ಏನ್ ಮಾಡ್ಬೇಕು, ಒಳಮಗ್ಗಲ ಈ ರೀತಿ ನಡಿಬೇಕು. ಇವು ಕಾಲುಗಳು ಹಿಂಗಿರ್ಬೇಕು, ಕೈಗಳು ಹೀಗಿರ್ಬೇಕು. ನೋಡಿ ಹಿಂಗೆ ನಡಿತಿರ್ತಾರೆ. ಇದು ಮುಂದೆ ಆಗಲ್ಲ. ಈ ರೀತಿ ನಾವು ಕಲಿಬೇಕು. ಆಮೇಲೆ ಹೀಗಿರ್ಬೇಕು, ಕಾಲು ಹಿಂಗಿರ್ಬೇಕು. ಈ ರೀತಿ ಮಾಡಿ. ಆಮೇಲೆ ಸ್ವಲ್ಪ ಕಾಲುಗಳು ಆಮೇಲೆ ನೋಡು ಈ ರೀತಿ ತಗೊಳ್ಳಿ. 2 3 4 1 2 3 4 ನೋಡಿ. ಅದನ್ನ ಏನ್ ಮಾಡ್ಬೇಕೀಗ, ಸ್ವಲ್ಪ ಈ ರೀತಿ
ಈ ರೀತಿ ಮಾಡೋದು. ಈ ರೀತಿ ಚಪ್ಪಾಳೆಗಳು ತಟ್ಟುವುದು. ಆಮೇಲೆ ಕೈಗಳನ್ನು ಈ ರೀತಿ ಬರಬೇಕು. ಮತ್ತು ಈ ರೀತಿ ಹೀಗೆ ಮಾಡ್ತಾ ಇರಬೇಕು. ಮತ್ತು ಕೈಗಳನ್ನು ನಿಧಾನವಾಗಿ ಏನು ಮಾಡಬೇಕು, ಕೈಗಳನ್ನು ಮುಡ್ಡಿ ಮ್ಯಾಗ ಇಡಬೇಕು. ಈ ರೀತಿ ರೊಟೇಟ್ ಮಾಡೋದು. ಆಮೇಲೆ ರಿವರ್ಸ್ ಮಾಡು. ಒಂದು 5 ಸಲ. 1 2 3 4 5. ಆಮೇಲೆ ಕುತ್ತಿಗೆ ಸೂಕ್ಷ್ಮ ಈ ರೀತಿ ಕಾಲುಗಳನ್ನ ರೊಟೇಟ್ ಮಾಡಿಸ್ಬೇಕು. ಆಮೇಲೆ ಕಾಲುಗಳನ್ನ ಸಡ್ಲಿಸ್ಬೇಕು. ಇವೆಲ್ಲ ನಡಗಳನ್ನು ವ್ಯಾಯಾಮ ಮಾಡೋಕ್ಕಿಂತ ಮೊದಲೇ ಈ ರೀತಿ ಮಾಡಬೇಕು. ಅದನ್ನು ಕೈಗಳನ್ನು ಈ ರೀತಿ ಮಾಡಿ ಈ ರೀತಿ ಆಮೇಲೆ ಹೀಗೆ ಮಾಡೋದು. ಈಗೇನು ಮಾಡಬೇಕು, ಕುತ್ತಿಗೆಗೆ ವ್ಯಾಯಾಮಗಳು ಮಾಡಬೇಕು. ಹೇಗತ್ತಂದ್ರೆ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು, ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬರಬೇಕು. ಆಮೇಲೆ ಉಸಿರನ್ನು ತೆಗೆದುಕೊಟ್ಟು ಬಿಡ್ತಾ ಈ ರೀತಿ ಬರಬೇಕು, ತೆಗೆದುಕೊಳ್ತಾ ಮತ್ತು ಉಸಿರನ್ನು ಬಿಡ್ತಾ ಎದುರುಗಡೆ ಬರಬೇಕು. ಮತ್ತು ಎಡಗಡೆ ಉಸಿರನ್ನು ತೆಗೆದುಕೊಳ್ತಾ ಹಿಂದೆ ಬರಬೇಕು. ಮತ್ತು ಉಸಿರನ್ನು ಬಿಡ್ತಾ ಎದುರುಗಡೆ ಬರಬೇಕು. ಉಸಿರಾಟದೊಂದಿಗೆ ಸೂಕ್ಷ್ಮ ವ್ಯಾಯಾಮಗಳು ಮಾಡೋದು. ಕುತ್ತಿಗೆಯನ್ನು ಸಡಿಲಿಸಬೇಕು. ಕುತ್ತಿಗೆ ನೋವುಗಳಿದ್ದು ಅಂದ್ರೆ ಸ್ಪಂಡಾಲಿಸಿಸ್, ಬಹಳಷ್ಟು ಮಂದಿ ಪಟ್ಟ ಹಾಕ್ತಿರ್ತಾರೆ. ಇವ್ನು ಮಾಡ್ತಾ ಇರ್ಬೇಕು. ಯಾಕೆ ಹಾಕತ್ತಂದ್ರೆ ಕುತ್ತಿಗೆ ದಪ್ಪ ಆಗಿರ್ತೈತಿ, ಇಲ್ಲಿ ಬ್ಲಡ್ ಸರ್ಕ್ಯುಲೇಟ ಚೆನ್ನಾಗಿ ಆಗೋದಿಲ್ಲ. ಅದ್ರ ಸಲುವಾಗಿ ಏನು ಕುತ್ತಿಗೆ ನೋವುಗಳು ಆಗ್ತಾವ. ಹಿಂಗೆ ಬಗ್ಗಾಕ್ ಬರೋದಿಲ್ಲ, ಹಿಂಗೆ ಮಾಡಕ್ಕೆ ಬರೋದಿಲ್ಲ. ನಾವೇನೇನು ಮಾಡಬೇಕು, ಈ ರೀತಿ ಬಗ್ಬೇಕು ಎಡಗಡೆ ಬಲಗಡೆ ಮತ್ತು ಉಸಿರನ್ನು ತೆಗೆದುಕೊಳ್ತಾ ಈ ರೀತಿ ಬರೋದು. ಮತ್ತು ಉಸಿರನ್ನು ಬಿಡ್ತಾ ಬರಬೇಕು. ಉಸಿರನ್ನು ತೆಗೆದುಕೊಳ್ತಾ ಮತ್ತು ಈ ರೀತಿ ಭುಜಕ್ಕ ಕುತ್ತಿಗೆಯನ್ನು ಹಚ್ಚಬೇಕು, ಕಿವಿಗೆ ಹಚ್ಚಬೇಕು. ಆಮೇಲೆ ಕುತ್ತಿಗೆಯನ್ನು ನಿಧಾನವಾಗಿ ರೊಟೇಟ್ ಮಾಡಬೇಕು. ಈ ರೀತಿ ಕುತ್ತಿಗೆ ಸೂಕ್ಷ್ಮ ವ್ಯಾಯಾಮಗಳಿರುತ್ತೆ. ಕಣ್ಣಿಗೆ ತೊಂದರೆಗಳು ನೋಡಿ, ಎಷ್ಟು ಅವಯವಗಳಿಗೆಲ್ಲ ಕಣ್ಣು ಕಿವಿ ನಮಗೆ ಬಹಳ ಮಹತ್ವದ್ದು. ಕಣ್ಣ ಕಾಣಲಿಲ್ಲ ಅಂದ್ರೆ ಏನು ಮಾಡುವು, ಜಗತ್ತಾಗ ಕತ್ಲೆ ಆಗ್ಬೋದು. ಅದಕ್ಕೆ ಏನು ಮಾಡುವು, ಕಣ್ಣಿನ ತೊಂದರೆಗಳಾಗದಾಗ ಈ ರೀತಿ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡುವ. ಅದನ್ನ ರಿವರ್ಸ್ ಸ್ವಲ್ಪ ಕಣ್ಣ ಮುಚ್ಚಿ ಮಾಡಿದ್ರು ನಡೀತೈತಿ. ಸ್ವಲ್ಪ ಮಾಡೋದ್ರಿಂದ ಚಕ್ರ ಬರ್ತದೆ. ಕಣ್ಣು ಮುಚ್ಚಿರಿ. ಈ ರೀತಿ ಕುತ್ತಿಗೆ ವ್ಯಾಯಾಮ ಮಾಡಬಹುದು. ಈಗ ಕಟಿ ಚಕ್ರಾಸನ ಮಾಡೋಣ. ಏ ಅಂದ್ರೆ ಕೈಗಳು ಹೀಗಿರ್ತದೆ. ದೋ ಈಗ ಎಡಗಡೆ ಏಕ್ ದೋ ಚಾರ್
ಸಮಸ್ಥಿತಿ ಒಳಗೆ ನಿಲ್ಲಬೇಕು. ಏಕ್ ಈ ರೀತಿ ಬರ್ಬೇಕು. ದೋ ಈಗ ಎಡಗಡೆ ಏಕ್ ಈ ರೀತಿ ಕೈ ಸಮಾಂತರವಾಗಿ ದೋ ಅಂದ ಹೀಗೆ ಬರಬೇಕು. ಈಗ ಕೈಗಳನ್ನು ಚೇರ್ ಮೇಲೆ ಕುಂತಂಗೆ ಮಾಡಿ ಈ ರೀತಿ ಇರಬೇಕು. ನಮ್ಮದು ನೇರವಾಗಿರ್ಬೇಕು ನಮ್ಮ ಶರೀರ ಈ ರೀತಿ. 1 2 3 4 5 6 7 8 9 10 11 12 13 14 15 16 17 18 19 20 ಈ ರೀತಿ ಮಾಡಿ. ಕೈ ಒಳಗೆ ಇವೆಲ್ಲ ನೋವುಗಳ ನಿವಾರಣೆ ಆಗ್ತದ, ಸ್ಟ್ರಾಂಗ್ ಆಗ್ತಾವ. ಓಕೆ, ಈ ರೀತಿ ಚೇರ್ ಪೊಸಿಷನ್ ಅಂತ ಆಗ್ಬೇಕು. ಈಗ ಕೈಗಳನ್ನು ಈ ರೀತಿ ಇಲ್ಲೇ ಈ ರೀತಿ ಒತ್ತು, ಬಲಗೈಯಿಂದ ಈ ಕಡೆ ಒತ್ತುದು, ಕುತ್ತಿಗೆಯಿಂದ ಈ ಕಡೆ ಒತ್ತು ಈ ರೀತಿ. ಇವೆಲ್ಲ ಗೊತ್ತಿರಬೇಕು. ಹಿಂಗೆ ಒತ್ತುದು, ಲೂಸ್ ಮಾಡೋದು, ಒತ್ತುದು. ಆಮೇಲೆ ಕೈಗಳನ್ನು ಈ ರೀತಿ ಒತ್ತು, ಈ ರೀತಿ ಒತ್ತು. ಆಮೇಲೆ ಕುತ್ತಿಗೆಯಿಂದ ಈ ಹಿಂದೆ ಒತ್ತುದು, ಕೈಯಿಂದ ಮುಂದ್ಗಡೆ ಒತ್ತು, ಲೂಸ್ ಬಿಡೋದು, ಒತ್ತುದು. ನೋಡಿ, ಕುತ್ತಿಗೆ ನೋವುಗಳಿದ್ದು ಅಂದ್ರೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಟ್ ಆಗ್ತದ. ಆಮೇಲೆ ಕೈಗಳನ್ನ ಈ ರೀತಿ ಹಿಡ್ಕೊ, ಬಲಗೈಯಿಂದ ಜಗ್ಗುದು, ಆಮೇಲೆ ಮೇಲ್ಗಡೆ ಎತ್ತುದು. ಈಗ ಇಷ್ಟು ಸಾಕು, ಎರಡು ಸಾಕಷ್ಟ. ಬೇರೆ ಬೇರೆ ಸ್ಟೆಪ್ಗಳನ್ನು ಕಲಿಬೇಕು, ಒಂದೇ ಎಲ್ಲ ಮಾಡಬಾರ್ದು. ಈಗ ಇವತ್ತು ಪ್ರಾಣಾಯಾಮಗಳನ್ನು ಮಾಡೋಣ. ಮೊದಲನೇ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ. ಇದು ಭಸ್ತ್ರಿಕಾ ಪ್ರಾಣಾಯಾಮ 5 ನಿಮಿಷ ಮಾಡುವಂಥದ್ದು. ಮಕ್ಕಳು 3 ನಿಮಿಷ ಮಾಡಬೇಕು. 5 ವರ್ಷದ ಮ್ಯಾಗಿನ ಮಕ್ಕಳು ಇದನ್ನ ಈ ರೀತಿ ಚಿನ್ಮಯ ಅಥವಾ ವಾಯು ಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ಹೆಬ್ಬಳ್ಳನ್ನ ಈ ರೀತಿ, ಈ ನಮ್ಮ ವಾಯು ಮುದ್ರೆಯನ್ನ ಈ ರೀತಿ ಮಡಿಸ್ಬೇಕು. ಈ ರೀತಿ ಬಲ್ಗಳು ಹೀಗಿರ್ಬೇಕು. ಈ ರೀತಿ ತಗೊಂಡು ಈ ರೀತಿ ಮಾಡಬೇಕು. ಈ ರೀತಿ ಈಗ ಮಡಿಸೋದು, ಇದನ್ನಾಗಿ ಮಾಡೋದು, ಇವೆಲ್ಲ ಹೀಗಿರ್ಬೇಕು. ಈಗ ಎದೆಯ ಭಾಗದಿಂದ ಉಸಿರನ್ನು ತೆಗೆದು ಹೋಗ್ಬೇಕು. ಹೊರಗಡೆ ನಿಧಾನವಾಗಿ ಬಿಡಬೇಕು. ಬಯೋಫಾಸ್ನಿಂದ ಅಂತ. ನೋಡಿ, ಮಾಡೋದ್ರಿಂದ ನಮ್ಮ ಕಫ, ಕೆಮ್ಮು, ನೆಗಡಿ, ಅಲರ್ಜಿಕು, ಕಿಡ್ನಿ ಪ್ರಾಬ್ಲಮ್ಮು ಬಹಳಷ್ಟು. ನಿನ್ನೆ ವಿಶ್ವ ಕಿಡ್ನಿ ದಿನಾಚರಣೆಯನ್ನು ಆಚರಣೆ ಮಾಡಿದರು. ನೋಡಿ, ಭಾಳ ಮಂದಿ 100ಕ್ಕೆ 80% ಅಥವಾ 90% ಕಿಡ್ನಿದಿಂದ ಪ್ರಾಬ್ಲಮ್ ಬಳದ ಅಂತ ಹೇಳಿದ್ರು. ನೀನೆ ಎಲ್ಲ ವೈದ್ಯರು ನೀನೆ
ವಿಶ್ವ ಕಿಡ್ನಿ ಆಚರಣೆ ಮಾಡಿದರು. ಅದ್ರ ಜೊತೆ ಮತ್ತು ಅಗ್ನಿಹೋತ್ರನ ಮಾಡಿದರು. ಬಹಳ ನಿನ್ನೆ ವಿಶೇಷವಾದಂಥ ದಿನ. ಕಿಡ್ನಿಗೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಕಿಡ್ನಿದಿಂದ ಬಹಳಷ್ಟು ಸಕ್ಕರೆ ಕಾಯಿಲೆ ಭಾಳ ತಂದ್ರೆ ಕಿಡ್ನಿ ಫೇಲ್ ಆಗ್ತದೆ. ಅದಕ್ಕೆ ನಾವು ಕಪಾಲಭಾತಿ ಈ ಆಸನಗಳನ್ನು ಪ್ರಾಣಾಯಾಮಗಳು ಮಾಡೋದ್ರಿಂದ ಕಿಡ್ನಿ ಎಲ್ಲ ಆಗ್ತದೆ. ಚೆನ್ನಾಗಿ ನೀರು ಕುಡಿಬೇಕು. ಈಗ ಬ್ಯಾಸಿಗೆ ಬಂತು, ಚೆನ್ನಾಗಿ ನೀರು ಕುಡಿಬೇಕು. ಮತ್ತು ಒಂದಕ್ಕೆ ಬಂದ್ಮೇಲೆ ಒಂದಕ್ಕೆ ಹೋಗ್ಬೇಕು. ಈಗಿನ ಯುವಕರಿಗೆ ಬಹಳಷ್ಟು ಕಿಡ್ನಿ ಪ್ರಾಬ್ಲಮ್ ಅದಾವ. ಬಹಳಷ್ಟು ಹೇಳಿದ್ರು ಅವ್ರು. ಇನ್ನು ಯುವಕರ ಹೆಚ್ಚು ಕಿಡ್ನಿದಿಂದ ಬಳಲ್ತಾರೋ ಗೊತ್ತ. ಚೆನ್ನಾಗಿ ಒಂದಕ್ಕೆ ಹೋಗೋದಿಲ್ಲ. ಬ್ಯಾಸಿಗೆ ಬಂತಿಗೆ ಹೆಚ್ಚು ನೀರು ಕುಡಿಬೇಕು. ಹಗಲೆಲ್ಲ ಒಂದಕ್ಕೆ ಹೋಗ್ಬೇಕು. ಮತ್ತು ರಾತ್ರಿ ಸಾಯಂಕಾಲ ಸ್ವಲ್ಪ ಸ್ವಲ್ಪ ಕಡಿಮೆ ಕುಡಿದು ಮಲ್ಕೊಳ್ಳೋ ಮುಂದೆ ನಿದ್ದೆನೂ ಚೆನ್ನಾಗಿ ಆಗ್ಬೇಕು. ಆದಷ್ಟು ಈ ಕಿಡ್ನಿ ನಿನ್ನೆ ಭಾಳ ವಿಶೇಷ. ಕಿಡ್ನಿದಿಂದ ಪ್ರಾಣಾಯಾಮಕ್ಕೆ ಕಪಾಲಭಾತಿಗೆ ಒಳ್ಳೆಯ ನಮ್ಮದು ಕಿಡ್ನಿ ಒಳ್ಳೆ ವ್ಯಾಯಾಮ. ಅದಕ್ಕೆ ಪ್ರಾಣಾಯಾಮನ ಮಾಡಬೇಕು. ಈಗ ಇದನ್ನು ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ಬೇಕು. ಉಸಿರನ್ನ ತೆಗೆದುಕೊಳ್ಳೋ ಮುಂದೆ ಓ ಮತ್ತು ತೆಗೆದುಕೊಳ್ಬೇಕು. ಬಿಡೋ ಮುಂದೂ ಓ ಮತ್ತು ಬಿಡಬೇಕು. ಅದರ ಜೊತೆ ಮನಸ್ಸನ್ನು ಕೇಂದ್ರೀಕರಿಸೋಬೇಕು. ನಮಗ ಶರೀರ, ಆತ್ಮ, ಮನಸ್ಸು ಇವೆಲ್ಲ ಯೋಗ ಅಂದ್ರೆ ಚಿತ್ತವೃತ್ತಿ ನಿರೋಧ. ಅದಕ್ಕೆ ನಾವು ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಬೇಕು. ಮನಸ್ಸನ್ನ ಆ ಕಡೆ ಈ ಕಡೆ ಹರಿಬಿಡಬಾರ್ದು. ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಬರ್ತಿರ್ತಾವ, ಅದಕ್ಕೆ ಬೆನ್ನತ್ತಿ ಹೋಗ್ಬಾರ್ದು. ಈ ರೀತಿ ಉಸಿರು ತಗೋಬೇಕು. ಉಸಿರನ್ನ ಬಿಡ್ಕೋಬೇಕು. ಉಸಿರು ತಗೊಂಡ್ಬಂದು ಓ ಮತ್ತು ಅನ್ಬೇಕು ಮನಸ್ಸಿನಾಗ. ಓ ಮತ್ತೆ ಬಿಡಬೇಕು. ಮನಸ್ಸು ಅದರ ಜೊತೆಗೆ ಇರಬೇಕು. ಇದನ್ನ 5 ನಿಮಿಷ ಕಂಟಿನ್ಯೂ ಆಗಿ ಮಾಡಬೇಕು. ಇದಾದ ನಂತರ ಸೂಕ್ಷ್ಮ ವ್ಯಾಯಾಮಗಳು ಮಾಡಬೇಕು. ಹೆಬ್ಬಳನ್ನ ಮಡಿಸಬೇಕು. ಈ ರೀತಿ ಸೂಕ್ಷ್ಮ ಇವತ್ತು ಪ್ರಾಣಾಯಾಮಗಳನ್ನ ಹೇಳೋದು. ಎಷ್ಟು ಟೈಮ್ ಒಳಗ ಎಷ್ಟು ಪ್ರಾಣಾಯಾಮಗಳಾವ? ಪ್ರಾಣಾಯಾಮಗಳ 8 ಪ್ರಾಣಾಯಾಮಗಳು, 8 ಸೂಕ್ಷ್ಮ ವ್ಯಾಯಾಮಗಳದಾವ. ಅವನ್ನ ಇವತ್ತು ಸಾಧ್ಯ ಆದಷ್ಟು ಕಲಿಯೋಣ. ಒಮ್ಮೆಗೆ ಎಲ್ಲ ಕಲಿಯೋಕ್ಕಾಗೋದಿಲ್ಲ. ಡೈಲಿ ಅಟೆಂಡ್ ಆದ್ರೆ ಅಂದ್ರೆ ಕಠಿಣ ಆಸನಗಳನ್ನು ಮಾಡಬಹುದು. ಈ ರೀತಿ ಆಮೇಲೆ ತಿರುಗಿಸ್ಬೇಕು. ನಮ್ಮ ಎಲ್ಲ ಕೀಲುಗಳೆಲ್ಲ ಲೂಸ್ ಆಗ್ತವೆ. ಆಮೇಲೆ ಕೈಗಳನ್ನು ಈ ರೀತಿ ಪೂರ್ಣವಾಗಿ ನಿಧಾನವಾಗಿ ಈ ರೀತಿ ತಿರುಗಿಸ್ಬೇಕು. ಆಮೇಲೆ ಇನ್ನೊಂದು 5 ಸಲ 3, 4, 5 ಈ ರೀತಿ 5, 10 ಸಲ ನೀವು ಮಾಡಿ. ಈ ರೀತಿ ಮಾಡಬೇಕು. ಈಗ ಕಪಾಲಭಾತಿ ಅದನ್ನು ವಾಯು ಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ಬೆನ್ನುಹುರಿ ನೇರವಾಗಿ, ಯಾವಾಗಲೂ ಬೆನ್ನುಹುರಿ ಮತ್ತು ಇವೆಲ್ಲ ನೇರವಾಗಿ ಇರಬೇಕು. ಕುತ್ತಿಗೆ ನೇರವಾಗಬೇಕು. ನೀವು ಪೈಪ ಮಡಿಸಿದ್ರೆ ನೀರು ಹೆಂಗೆ ಆಗುದಿಲ್ಲ ಹಾಗೆ ನಮ್ಮಲ್ಲಿ ನಮ್ಮ 8 ಚಕ್ರಗಳದಾವ, 3 ನಾಡಿಗಳದಾವ. ಅವು ಯಾವ ನಾಡಿ ಅಂದರೆ ಪಿಂಗಳ, ಇಡ, ಪಿಂಗಳ, ಸುಷುಮ್ನ ನಾಡಿ ಅದಾವ. 8 ಯಾವ್ಯಾವತ್ತಂದ್ರೆ ನಮ್ಮ ಅಷ್ಟು ಚಕ್ರಗಳು 8 ಚಕ್ರಗಳು. ಅವು ಯಾವ? ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಹೃದಯ ಚಕ್ರ, ಅನಾಹತ ಚಕ್ರ, ಅಶುದ್ಧಿ ಚಕ್ರ ಮತ್ತು ಆಜ್ಞಾಧಾರ ಚಕ್ರ, ಸಹಸ್ರಾರ ಚಕ್ರಗಳು. ಇವು ಪ್ರಾಣಾಯಾಮ ಮಾಡೋ ಮುಂದೆ ಜಾಗೃತ ಹಾಕೋತ ಹೋಗ್ತಾವೆ. ಕುಂಡ್ಲಿ ಜಾಗೃತ ಹಾಕೈತೈತೆ. ಅದಕ್ಕೆ ಮನಸ್ಸನ್ನು ಕೇಂದ್ರೀಕರಿಸ್ಕೋಬೇಕು ನಾವು. ಕಪಾಲಭಾತಿ ಹೆಂಗಂದ್ರೆ ಉಸಿರನ್ನು ಬಿಡುದಷ್ಟ, ಉಸಿರು ತಗೊಳಗಿಲ್ಲ. ಇದ್ರೊಳಗಿನ 3 ಪ್ರಕಾರ ಅದಾವ. ನಿಧಾನಗತಿ ತಿಳ್ಕೋಬೇಕು. ನಿಧಾನಗತಿ,
ಮಧ್ಯಮಗತಿ ತೀವ್ರಗತಿ. ಈಗ ಮೊದಲ ಕಲಿಯುವವ್ರು ಏನ್ ಮಾಡ್ಬೇಕು? ನಿಧಾನಗತಿ ಒಳಗ ಮಾಡಬೇಕು. ಮತ್ತು ಪ್ರಾಣಾಯಾಮಗಳನ್ನ ಸೂಕ್ಷ್ಮವಾಗಿ ಕಲಿಬೇಕಾಗ್ತೈತಿ. ನೀವು ಏನಾದ್ರ ಹೆಚ್ಚ ಕಡಿಮೆ ಮಾಡಿದಂದ್ರ ನರ್ವ್ಗಳು ಡ್ಯಾಮೇಜ್ ಆದವು ಅಂದ್ರೆ ಏನ್ ಮಾಡಕ್ ಬರೋದಿಲ್ಲ. ಈ ಯೋಗ ಪ್ರಾಣಾಯಾಮ ಹೆಂಗದಾವ ಅಂತಂದ್ರ ಕಲೀಲಿಕ್ಕೆ ಈಜಿ ಅನ್ನಿಸ್ತದೆ, ಒಬ್ಬರೇ ಆಗಿ ಕಲಿಯುವಂಥದ. ಇದನ್ನ ಸ್ವಲ್ಪ ಗುರುವಿನ ಮೂಲಕನ ಕಲಿಬೇಕು. ಬಹಳ ಅದಕ್ಕೆ ತ್ರಾಸ ಪಟ್ಟುಕೊಂಡಾಗ ಕಲಿಬಾರ್ದು. ಈಗ ನಿಧಾನವಾಗಿ ಉಸಿರನ್ನ ಬಿಡಬೇಕು, ಹೊರಗೆ ತೆಗೆದುಕೊಳ್ಳಂಗಿಲ್ಲ. ಆಟೋಮೆಟಿಕ್ ತಾನ ಉಸಿರು ಒಳಗೆ ಬರ್ತದ. ಅದು ಉಸಿರನ್ನ ಈ ಕಪಾಲಭಾತಿ ಮಾಡೋ ಮುಂದೆ ಹೊಟ್ಟಿ ಒಳಗೆ ಹೋಗ್ಬೇಕು, ಎರಡೂ ಮೂಗಿನಿಂದ ಹೊರಗಡೆ ಬರ್ಬೇಕು. ಹೆಂಗಂದ್ರೆ ಎರಡೂ ಮೂಗಿನಿಂದ ಉಸಿರು ಬರ್ತೈತಿಲ್ಲ ಅಂತೇಳಿ ಈ ರೀತಿ ಟೆಸ್ಟ್ ಮಾಡಬಹುದು. हमारे भक्ति साधना चैनल को सब्सक्राइब करें और सबसे पहले भजन देखने के लिए ನಮ್ದು ಹಿಂಗ ಮಾಡ್ತಾ ಇರಬೇಕು. ಬಲಗಡೆ ಬಿಸಿ ಇರ್ತದೆ, ಎಡಗಡೆ ತಂಪಿರ್ತೈತಿ. ಯಾಕಿರ್ತೈತಿ ಅಂದ್ರ ಇದು ಸೂರ್ಯನಾಡಿ, ಇದು ಚಂದ್ರನಾಡಿ. ನಾವು ಬ್ಯಾಸಿಗೆ ಒಳಗ ನಿಸರ್ಗ ಹೆಂಗ್ ನಿಯಮ ನೋಡಿ ಹೆಂಗ್ ಮಾಡ್ಯಾನ ದೇವ್ರ ಅಂತಂದ್ರ ಬ್ಯಾಸಿಗೆ ಒಳಗ ಎಡಗಡೆ ಉಸಿರಾಡ್ಬೇಕು. ನಾವು ಉಸಿರಾಡ್ತೀವಿ, ನಾವು ಕಂಪಲ್ಸರಿ ಹಾಗೆ ಉಸಿರಾಡ್ತೀವಿ. ಚಳಿ ಒಳಗ ತಂಪಿರ್ತೈತಿ, ಮಳಿ ಚಳಿ ಒಳಗ ಬಲಗಡೆ ಉಸಿರಾಡ್ಬೇಕತ್ತೈತ ಉಸಿರಾಡ್ತೀವಿ. ಆದ್ರ ಏನಾಗ್ಬಿಟ್ಟೈತೆ ಒಂದ್ಸಲ ಮೂಗೆಲ್ಲ ಕಟ್ಟಿಯಾಗಿ ನಮ್ದೆಲ್ಲ ಶರೀರವನ್ನ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಂಡಿರೋದ್ರಿಂದ ಬ್ಯಾಸಿಗೆ ಒಳಗ ಎಡಗಡೆ ಮೂಗು ಬಂದಾಗಿರ್ತತಿ, ಬಲಗಡೆ ಉಸಿರಾಡಕ್ ಶುರು ಮಾಡ್ಬಿಡ್ತೀವಿ. ಅವಾಗ ಏನಾಕತಿ? ಅದು ಒಂದು ತೊಂದರೆನ. ನಾವು ಹೊರಗಡೆ ಗಾಳಿ ಬಿಸಿ ಇರ್ತೈತಿ ಮತ್ತು ಶರೀರ ಬಿಸಿ ಇರ್ತೈತಿ. ಅವಾಗ ನಾವು ಬಲಗಡೆ ಏನ್ ಮಾಡ್ಬೇಕು? ಬಲಗಡೆ ಉಸಿರಾಡಕ್ ಶುರು ಮಾಡಿಬಿಡ್ತೀವಿ. ಜಾಸ್ತಿ ಕೆಮ್ಮ, ನೆಗಡಿ, ಜ್ವರ, ತಲೆನೋವು ಇವೆಲ್ಲ ಬರ್ತಾವ. ಅದಕ್ಕೆ ಏನ್ ಮಾಡ್ಕೋಬೇಕು? ಮೂಗನ ಸ್ವಚ್ಛ ಇಟ್ಕೋಬೇಕು. ನೀವು ನಿಸರ್ಗದ ಪ್ರಕಾರ ಚೆನ್ನಾಗಿ ಇಟ್ಕೊಂಡ್ರಂದ್ರ ಬ್ಯಾಸಿ ಒಳಗೆ ನೀವು ಹೊರಗೆ ಹೊಂಟ್ರಿ ಅಂದ್ರೆ ಏನ್ ಮಾಡಾಕತ್ತೈತಿ? ಎಡಗಡೆ ಉಸಿರಾಡಕತ್ತಬೇಕಾಕತಿ. ಉಸಿರಾಡ್ತೀವ ನಾವು ನಿಸರ್ಗ ಹಂಗ ನಮ್ ದೇವ್ರು ಕೊಟ್ಟಾನಂಗ. ಆದ್ರೆ ನಮ್ಮ ಎಡಗಡೆನ ಮೂಗು ಬಂದಾಗಿತ್ತಂದ್ರೆ ಏನ್ ಮಾಡ್ಬೋದು? ಬಲಗಡೆ ಉಸಿರಾಡಕ್ ಶುರು ಮಾಡ್ಬಿಟ್ಟು ತಪ್ಪಾಗಿಬಿಡ್ತೈತಿ. ಮತ್ತೆ ಜ್ವರ, ಕೆಮ್ಮ, ನೆಗಡಿ ಇವೆಲ್ಲ ಬರಾಕ್ ಶುರು ಆಗತ್ತ. ಬಹಳಷ್ಟು ತೊಂದರೆಗಳು ಬರಾಕ್ಬೋದು. ಅದಕ್ಕೆ ದೇವರ ನಮಗ ಚೆನ್ನಾಗಿ ಶರೀರವನ್ನು ಕೊಟ್ಟಾನ. ಅದನ್ನ ನಾವು ಚೆನ್ನಾಗಿ ಇಟ್ಕೋಬೇಕು. ನಮ್ದು ಕರ್ತವ್ಯ ಚೆನ್ನಾಗಿ ಇಡಿದ್ರೆ ನಮ್ಮ ಮನೆಯನ್ನು ಸ್ವಚ್ಛ ತಗೋಬೇಕು. ಹಾಗೆ ಮನೆ ಸ್ವಚ್ಛ ಇರ್ತೀವೋ ಹಂಗೆ ನಮ್ಮ ಶರೀರನೂ ಚೆನ್ನಾಗಿ ಇಟ್ಕೋಬೇಕಂತಂದ್ರೆ, ಸ್ವಚ್ಛ ಇಟ್ಕೋಬೇಕಂತಂದ್ರೆ ಯೋಗವನ್ನು ಮಾಡಬೇಕು. ಪ್ರಾಣಾಯಾಮಗಳು ಇವೆಲ್ಲ ಮೊದಲ ಫಸ್ಟ್ ನಾವು ಇದನ್ನೇ ಕಲಿಸಿದ್ರೆ ನಮಗೆಲ್ಲ ಭಾರತ ದೇಶದ ಪರಂಪರೆ ಯೋಗವನ್ನು ಕಲಿಸಿದ್ರು. ಶಾಲೆಯೊಳಗೆ ಗುರುಕುಲಗಳಿದ್ದು ಅಲ್ಲಿ ಯೋಗ ಪ್ರಾಣಾಯಾಮ ಕಲಿಸಿದ ನಂತರನ ಶಾಲೆ ಕಲಿಸ್ತಿದ್ರು. ಈಗ ಹಾಗಿಲ್ಲ. ಈಗ ಬಹಳಷ್ಟು ಬದಲಾವಣೆ ಆಗಿದೆ. ಜಗತ್ತ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ನಾವೆಲ್ಲ ಶರೀರ ಸಂಪತ್ತುಗಳು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹಿಂಗೆಲ್ಲ ಆಗೈತೆ. ಇದನ್ನ 10 ನಿಮಿಷ, 15 ನಿಮಿಷ, 30 ನಿಮಿಷ, ಅರ್ಧ ತಾಸು ತೊಂದರೆಗಳಿದ್ದವರು ಒಂದೊಂದು ತಾಸು ಗಂಟಲೆ ಮಾಡಿದ್ರು ಏನ್ ತೊಂದರೆ ಇಲ್ಲ. ಇದನ್ನ ಮಧ್ಯಮಗತಿ ಒಳಗೆ ನಿಧಾನಗತಿ ಒಳಗೆ ನಿಧಾನಗತಿ ಏನಂದ್ರೆ ಈಗ ಮಧ್ಯಮಗತಿ ಅದಕ್ಕೆ ಸ್ವಲ್ಪ ಸ್ಪೀಡ್ ಮಾಡು.
ತೀವ್ರಗತಿ ಅಂದ್ರೆ ಈ ರೀತಿ ಇದನ್ನ ತೀವ್ರಗತಿ ಅವರು ರೂಢಿ ಇದ್ದವ್ರು ಮಾಡ್ಬೇಕು. ನೀವೇನಾದ್ರು ರೂಢಿ ಇಲ್ಲದ ಮಾಡಕ್ ಹೋದ್ರೆ ನರ್ವ್ಗಳು ಡ್ಯಾಮೇಜ್ ಆಗ್ತಾವ, ಮುಂದೆ ಏನ್ ಮಾಡಕ್ ಬರೋದಿಲ್ಲ, ಆಪರೇಷನ್ ಸರಕ್ ಮಾಡಕ್ ಬರೋದಿಲ್ಲ. ಅದಕ್ಕೆ ನಾವು ನಿಧಾನಗತಿ ಒಳಗನ ಕಲಿಬೇಕು. ನೀವು ಪರ್ಫೆಕ್ಟ್ ಆದ್ರೆ ಅಂದ್ರೆ ತೀವ್ರಗತಿ ಒಳಗೆ ಮಾಡ್ಬೇಕು. ಇನ್ನೂ ತೀವ್ರಗತಿ ಹೆಂಗ್ ಮಾಡ್ಬೇಕಂದ್ರೆ ಇದನ್ನ ಮಾಡಬೇಕು. ಆದ್ರೆ ಇದು ರೂಢಿ ಇರ್ಬೇಕು. ಎಲ್ಲರೂ ಮಾಡ್ತಾ ಮಾಡಕ್ ಹೋಗ್ಬೇಡ್ರಿ. ಮೊದಲು ನಿಧಾನಗತಿ ಒಳಗೆ ಮಾಡಿ 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 ಪರ್ಫೆಕ್ಟ್ ಆದ ನಂತರ ಇದನ್ನು ಮಾಡ್ಬೋದು. ಇನ್ನು ಶಂಕರ ಗುರುಜಿ ಹೆಂಗ್ ಮಾಡ್ತಾರ, ಉಸಿರನ್ನ ಬಿಡಬೇಕು. ಉಸಿರನ್ನ ತೆಗೆದುಕೊಳ್ಳೋದು, ಆಮೇಲೆ ಇದ್ರು ಮಾಡ್ಬೋದು. ಇದನ್ನ ಮೊದಲು ರೂಢಿ ಇದ್ದವರು, ಹೊಸದಾಗಿ ಯೋಗ ಕಲಿಯೋರು, ಪ್ರಾಣಾಯಾಮ ಕಲಿಯೋರು ನಿಧಾನವಾಗಿ ಮಾಡಬೇಕು. ಈಗ ಸೂಕ್ಷ್ಮ ವ್ಯಾಯಾಮ ಮಾಡೋಣ. ಸೂಕ್ಷ್ಮ ವ್ಯಾಯಾಮ ಮೊದಲ ಬಲಗಳನ್ನ ಈ ರೀತಿ ಚಂದ ಹಿಚ್ಚಿದಂಗೆ ಮಾಡೋದು. ಈ ರೀತಿ ನೋಡ್ರಿ. ಆಮೇಲೆ ಈ ಹೆಬ್ಬಳನ್ನ ಒಳಗಡೆ ಹಾಕೋದು. ಈ ರೀತಿ 5 ಸಲ 10 ಹೆಬ್ಬಳ ನೋಡಿ ಮಾಡೋದ್ರಿಂದ ಈ ನಮ್ಮ ಎಲ್ಲ ಈ ಚೀಲಗಳು ಇರ್ತಲ್ಲ, ಮುಂಗಯ್ಯ ಬಲಗಳ ನೋವು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಕತ್ತದ ಮಾಡೋದ್ರಿಂದ, ನೋಡಿ ಮಾಡೋದ್ರಿಂದ. ಆಮೇಲೆ ಏನ್ ಮಾಡ್ಬೇಕು, ಈ ರೀತಿ ಮುಂಗೈ ಒಳಗ ಬಹಳಷ್ಟು ನೋವುಗಳು ಬರ್ತಿರ್ತಾವ ಕೆಲವೊಬ್ಬರಿಗೆ. ನೀವು ಏಜ್ ಆದಂಗ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗಲಿಲ್ಲ ಅಂದ್ರೆ ಅವೆಲ್ಲ ಕೀಲು ನೋವುಗಳು ಬರಕ್ಕೆ ಶುರು ಆಗ್ತಾವ. ಅವನ್ನ ಆಕ್ಟಿವ್ ಆಗಿ ಇಟ್ಕೋಬೇಕಾದ್ರೆ ಈ ರೀತಿ ಮಾಡ್ಕೋಬೇಕು. ಆಮೇಲೆ ಕೈಗಳನ್ನ ಈ ರೀತಿ ಮಾಡಬೇಕು. ಆಮೇಲೆ ಕೈಗಳನ್ನ ಈ ರೀತಿ ಮಾಡಬೇಕು. ಆಮೇಲೆ ಕೈಗಳು ನೋಡಿ ಈ ರೀತಿ ಮಾಡೋದ್ರಿಂದ ನಮ್ಮ ಕುತ್ತಿಗೆ ನೋವುಗಳು, ಕೈನ ತೊಂದರೆಗಳು, ಮೊಣಕೈ ನೋವುಗಳು ಒಳ್ಳೆ ಶಕ್ತಿ ಇರ್ತಾವೆ. ಅವನ್ನೂ ಈ ರೀತಿ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಯಾರಿಗೆ ತೊಂದರೆ ಇತ್ತಂದ್ರೆ ಕಾಲುಗಳು ಉದ್ದು ಮಾಡೋದು. ಈ ರೀತಿ ಇದನ್ನ 5 ಸಲ 10 ಸಲ ಮಾಡಬೇಕು. ಹೆಚ್ಚೆಚ್ಚಿಗೆ ಆ ಸ್ಥಿತಿಯಲ್ಲಿ ನಿಲ್ಲಬೇಕು. ಇದೆ ಬಾಹ್ಯ ಪ್ರಾಣಾಯಾಮ ಮಾಡೋಣ. ಬಾಹ್ಯ ಪ್ರಾಣಾಯಾಮ ಹೆಂಗತ್ತಂದ್ರ ಪೂರ್ಣ ಉಸಿರು ತೆಗೆದುಕೊಳ್ಳೋದು, ಉಸಿರನ್ನ ಬಿಡಬೇಕು. ಬಿಟ್ಟ ನಂತರ ಗದ್ದ ಎದೆಗೆ ಹಚ್ಚಬೇಕು, ಹೊಟ್ಟೆಯನ್ನು ಒಳಗಡೆ ಜಗ್ಬೇಕು, ಗುದದ್ವಾರವನ್ನ ಮೇಲ್ಗಡೆ ಎತ್ತಬೇಕು, ಒತ್ತಿ ಹಿಡಿಬೇಕು, ಹಾಗೆ ಕುತ್ಕೊಳ್ಬೇಕು. ಇದಕ್ಕ ಮೂಲಾಧಾರ, ಓಕೆ, ಮೂಲಾಧಾರ ಬಂಧಗಳನ್ನು ಮಾಡಕ್ 4 ಬಂಧಗಳು ಹೀಗೆ ಹೇಗೆ ನೋಡಿದ್ರೆ ವಾಯು ಮುದ್ರೆಯಲ್ಲಿ ಕೂತ್ಕೋಬೇಕು. ಉಸಿರನ್ನ ತೆಗೆದುಕೊಳ್ಬೇಕು, ಪೂರ್ಣ ಉಸಿರು ಬಿಡ್ಬೇಕು, ಗದ್ದೆ ಎದಿಗೆ ಹಚ್ಚಬೇಕು, ಹೊಟ್ಟೆಯನ್ನು ಒಳಗಡೆ ಜಗ್ಬೇಕು, ಗುದದ್ವಾರವನ್ನ ಮೇಲೆ ಜಗ್ಬೇಕು, ಒತ್ತಿ ಹಿಡಿಬೇಕು, ಹಾಗೆ ಕೂತ್ಕೋಬೇಕು. ಕುತ್ತಿಗೆ ನೋವಿದ್ದವರು ಮಾಡಕ್ ಹೋಗ್ಬೇಕು. ಇದಕ್ಕ ಜಾಲಂಧರವಂದ, ಉದ್ಯಾನವಂದ, ಮೂಲವಂದ, ಮಹಾವಂದ ಅಂತಾರೆ. 4 ಬಂಧಗಳನ್ನು ಮಾಡಬೇಕು. ಹಾಗೇ ಉಸಿರಾಡಬಾರದು,
ಅದೇ ಸ್ಥಿತಿಯಲ್ಲಿ ಕುಳಿತುಕೊಳ್ಬೇಕು ನೋಡಿ. ಇದರಿಂದ ಬಹಳಷ್ಟು ನಮ್ಮ ಈ ಮೂಲವ್ಯಾಧಿ ರಕ್ತ ಸೋರ್ತಿರ್ತೈತೆ. ಮೂಲವ್ಯಾಧಿ ಆತಂದ್ರೆ ಆಮೇಲೆ ನಮ್ಮ ಮೊಳಕೆ ಹೊಡಿತಾವ, ಚುಚ್ಚಕ್ಕೆ ಶುರು ಆಗ್ತದೆ, ಸಂಡಾಸ ಆಗೋದಿಲ್ಲ. ಅದಕ್ಕೆ ಬಹಳಷ್ಟು ತೊಂದರೆಗಳು. ಅದು ಯಾಕೆ ಬರ್ತೈತೆ ಅಂತಂದ್ರೆ ಹೆಚ್ಚು ಕರಿದ ಪದಾರ್ಥಗಳನ್ನು ತಿನ್ನುವುದರಿಂದ, ಮಾಂಸಾಹಾರಿಗಳಿಗೆ ಹೆಚ್ಚು ಅದು ಮೂಲವ್ಯಾಧಿ ಹಾಕಿರ್ತೈತಿ. ಅದಕ್ಕೆ ಅದು ಆಗದಂಗೆ ಈ ಆಸನಗಳನ್ನು, ಈ ಪ್ರಾಣಾಯಾಮಗಳನ್ನು ಮಾಡಬೇಕು. ಇದಕ್ಕೆ ಬಾಹ್ಯ ಪ್ರಾಣಾಯಾಮ ಮತ್ತು ಅಗ್ನಿಸಾರ ಇವೆರಡೂಗಳನ್ನು ಮಾಡೋದ್ರಿಂದ ಮೂಲವ್ಯಾಧಿ ನಿವಾರಣೆ ಆಗ್ತದೆ. ಮತ್ತು ಹೊಟ್ಟೆ ಇಲ್ಲಿ ಕಿಡ್ನಿಗಳ ಇಲ್ಲೇನದ ನಮ್ದು ಜಠರ ಕ್ರಿಯೆ ಇದು ಚೆನ್ನಾಗಿ ಕೆಲಸ ಮಾಡ್ತದೆ. ಯಾಕಂದ್ರೆ ಹೊಟ್ಟೆ ಕೆಳಗ ಮೇಲೆ ಮಾಡೋದ್ರಿಂದ ಈ ರೀತಿ ಮಾಡೋದು. ಪೂರ ತಗೊಳ್ಳೋದು, ಉಸಿರನ್ನ ಬಿಡೋದು, ಗದ್ದೆ ಅಡಿಗೆ ಹಚ್ಚೋದು, ಬುಧದ್ವಾರ ಮೇಲುಗಡೆ ಜಗ್ಗೋದು, ಒಟ್ಟು ಹಿಡಿದು ಅದೇ ಸ್ಥಿತಿಯಲ್ಲಿ ಕುಂತ್ಕೊಳ್ಳೋದು. ಇನ್ನೊಂದ್ಸಲ ಮಾಡೋಣ. ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನ ಬಿಡಿ. ನಿಮಗೆ ಯಾವಾಗ ಉಸಿರು ತೆಗಬೇಕು ಅವಾಗ ಮಾಡಿ. ಇನ್ನೊಂದು ಅಗ್ನಿಸಾರ. ಅಗ್ನಿಸಾರ ಅಂದ್ರೆ ಹೊಟ್ಟೆಯನ್ನ ಮೇಲೆ ಕೆಳಗೆ ಮಾಡೋದು. ಇದೇ ಸ್ಥಿತಿಯನ್ನು ಮಾಡೋದು. ಇದನ್ನು ಉಸಿರನ್ನು ತೆಗೆದುಕೊಳ್ಳೋದು, ಉಸಿರನ್ನು ಬಿಡುವುದು, ಗದ್ದೆ ಎದಿಗೆ ಹಚ್ಚೋದು, ಹೊಟ್ಟೆಯನ್ನ ಮೇಲೆ ಕೆಳಗೆ ಮಾಡೋದು. ಈಗ ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ. ಇನ್ನೊಂದ್ಸಲ ತಗೊಳ್ಳಿ, ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ. ಗದ್ದ ಎದಿಗೆ ಹೆಚ್ಚಿ ಹೊಟ್ಟೆಯನ್ನ ಮೇಲೆ ಕೆಳಗೆ ಮಾಡಿ. ಇನ್ನೊಂದ್ಸಲ ತಗೊಳ್ಳಿ, ಮೂರು ಸಲ ಮಾಡ್ಬೇಕಿದ್ನ. ಈ ರೀತಿ ಮೂರು ಸಲ ನಿಧಾನವಾಗಿ ಮಾಡಬೇಕು. ಹೊಟ್ಟಿನ ವಿಷಯದಾಗ ಅನಿಸ್ತದೆ. ಕೆಲವೊಬ್ಬರಿಗೆ ರೂಢಿ ಇರಂಗಿಲ್ಲ, ಬೆನ್ನು ನೋವು ಬರ್ತದ ಫಸ್ಟ್ ಬಿದ್ದವ್ರಿಗೆ, ನಂತರದು ಆಟೋಮೆಟಿಕ್ ತಾನ ಕಡಿಮೆ ಆಕತಿ. ಈಗ ಸೂಕ್ಷ್ಮ ವ್ಯಾಯಾಮ ಮಾಡ್ತಾರೆ. ಈ ಅಗ್ನಿಸಾರ, ಬಾಹ್ಯ ಪ್ರಾಣಾಯಾಮ ನೆನಪಿಟ್ಕೋಬೇಕು, ಇವನ್ನ ಮಾಡಬೇಕು. ಇವೆಲ್ಲ 5 ನಿಮಿಷ 10 ನಿಮಿಷ. ಈ ಅಗ್ನಿಸಾರ ಮತ್ತು ಬಾಹ್ಯ ಪ್ರಾಣಾಯಾಮಗಳ 3 ಸಲ ಮಾಡಬೇಕು. ಈಗ ಈ ನಂತರ ಏನ್ ಮಾಡಬೇಕು, ಕಾಲುಗಳನ್ನು ಸ್ವಲ್ಪ ಅಗಲ ಮಾಡಬೇಕು. ಮುಕ್ತವಾಗಿ ಕಾಲಗಳನ್ನು ಕೂಡಿಸಿ ಮೊದಲು ಬೀಸ್ತಿದ್ದಾಗ, ನಾವೆಲ್ಲ ಸಣ್ಣ ವಯಸ್ಸಿದ್ದಾಗ ಅವಾಗ ಗಿರ್ನಿಗಳು ಇದ್ದಿದ್ದಲ್ಲ. ಇತ್ತಿತ್ತಲಾಗಿ ಎಲ್ಲ ಗಿರ್ನಿಗಳು ಬಂದು ಅವಾಗ ಏನ್ ಮಾಡ್ತಿದ್ರು, ಮುನಿ ಒಳಗೆ ಕುಂತು ಬೀಸ್ತಿದ್ರು. ಯಾವ ರೀತಿ? ಈ ರೀತಿ ನಾವು ನೋಡಿ ಇದು ಮಾಡೋದ್ರಿಂದ ಬೊಜ್ಜು ಕಡಿಮೆ ಆಕತಿ, ವೇಟ್ ಕಡಿಮೆ ಆಕತಿ. ಮತ್ತು ರಿವರ್ಸ್ ಇದನ್ನೊಂದು 12 ಸಲ ಮಾಡಬೇಕು. ಈ ರೀತಿ ಕಾಲುಗಳನ್ನು ಅಗಲ ಮಾಡಬೇಕು. ಮಾಡಿ ಈ ರೀತಿ ಕೈಗಳನ್ನು ಹೆಂಗದ ಈ ರೀತಿ ಕೈಗಳನ್ನು ತಗೊಳ್ಬೇಕು. ಕೈಗಳು ಮೇಲೆ ಹೋಗ್ಬೇಕು, ಕಾಲುಗಳು ಇಲ್ಲಿ ಇರ್ಬೇಕು. ಈ ರೀತಿ ಇದನ್ನ ಒಂದು 12 ಸಲ 12 ಟೈಮ್ಸ್ ಮಾಡ್ಬೇಕು. ಈಗ ಟೈಮ್ ಆಗಿರೋದು. ಮುಂದಿನ ನಾಳೆ ಪ್ರಾಣಾಯಾಮ ಒಂದು 8 ಪ್ರಾಣಾಯಾಮಗಳು. ನಾಳೆ ಉಜ್ಜಾಯಿ ಮತ್ತು ಅಲ್ಲೋಮ ವಿಲೋಮ,
ಉಜ್ಜಾಯಿ ಅನುಲೋಮ ವಿಲೋಮ ನಾಳೆ ಮಾಡೋಣ. ಈಗ ಭ್ರಾಮರಿ ಯಾರಿಗೆ ಭ್ರಾಮರಿ ಯಾಕೆ ಮಾಡ್ಬೇಕಂದ್ರೆ ಯಾರಿಗೆ ಸರಿಯಾಗಿ ನಿದ್ದೆ ಹತ್ತಾಗಲ್ಲ, ಇಲ್ಲಿ ಗೌಮತ್ ಸಪ್ಪ ಬರ್ತಿರ್ತೈತಿ ಅಂತ ಹೇಳ್ತಿರ್ತಾರೆ ಬಹಳಷ್ಟು ಮಂದಿ. ಯಾಕೋ ತಲೆ ಒಳಗೆ ಏನೋ ಒಂಥರ ಸಪ್ಪಳು ಬರ್ತೈತ್ರಿ ಅಂತಾರೆ. ಇದನ್ನ ಮಾಡೋದ್ರಿಂದ ಎಲ್ಲ ನಿವಾರಣೆ ಆಗ್ತದ. ನೋಡಿ ಇದನ್ನ ಮಾಡೋದು ಈ ರೀತಿ ಲಾಕ್ ಮಾಡಬೇಕು. ಈಗ ಉದ್ಗೀತ ಓಂಕಾರ ಮಾಡೋಣ. ಈ ರೀತಿ ಚಿನ್ಮಯ ಮುದ್ರೆ ಕೊಟ್ರಿ ಬೆನ್ನು ಹುರಿ ನೇರವಾಗಿರಲಿ. ಓಮ ಉದ್ಗೀತ ಓಂಕಾರ ಮಾಡೋಣ. ಮನಸ್ಸು ಶಾಂತವಾಗಿರಲಿ. ಓಂಕಾರವನ್ನ ಚೀರಬಾರ್ದು. ಮೂಲಾಧಾರದಿಂದ ನಮ್ಮ ಓಂಕಾರ ಆಗಬೇಕು. ಓಂಕಾರ ಎಷ್ಟು ಶ್ರೇಷ್ಠ ಐತಿಲ್ಲ. ಶ್ರೀರಾಮ ಓಂಕಾರವನ್ನು ಮಾಡಿದ ನಂತರವೇ ತನ್ನ ಕಾಯಕವನ್ನು ಮಾಡ್ತಾ ಇದ್ದ. ಕಿಡ್ನಿಗೆ ಒಳ್ಳೆಯ ಇದು ಎಲ್ಲ ಶರೀರಕ್ಕೆ ಓಂಕಾರ ಮಾಡೋದ್ರಿಂದ ಅವೆಲ್ಲ ಜಾಗೃತ ಆಗ್ತಾವೆ. ಇಡೀ ದಿವಸ ನೀವು ಓಂಕಾರದ ಸ್ವರಗಳು ದೇಹದ ತುಂಬೆಲ್ಲ ಪಸರಿಸ್ತಾವೆ. ಪಸರಿಸಿದ್ರಿಂದ ಅವೆಲ್ಲ ಆಕ್ಟಿವ್ ಆಗಿ ಹೋಗ್ತಾವೆ ಒಂದೊಂದು. ಅದಕ್ಕೆ ಅಂದ್ರೆ ಮೂಲಾಧಾರದಿಂದ ಇಲ್ಲೇ ಸ್ವಾದಿಷ್ಠಾನ ತಕ್ಕ ಬರ್ತೈತಿ. ಆಮೇಲೆ ಇಲ್ಲಿ ಬರ್ತೈತಿ ಇದೇ ಭಾಗ. ಅಂತಂದ್ರೆ ಓಮ ಇಲ್ಲಿ ನಮ್ಮ ಎಲ್ಲ ಕುತ್ತಿಗೆ ಹಿಡ್ಕೊಂಡಿದ್ದೆಲ್ಲ ಈ ವೈಬ್ರೇಷನ್ ಸಹಸ್ರಾರ ಚಕ್ರ ತಕ್ಕ ಬರ್ತದೆ. ಅದಕ್ಕೆ ಓಮನ ಅನ್ಬೇಕು. ಅಂತಂದ್ರೆ ಮೂಲಾಧಾರದಿಂದ ಇಲ್ಲೇ ಓಂ ಅಂತ ಇಲ್ಲಿ ಬರ್ತದ. ಅಂದ್ರಾಗ ಈ ನಮ್ಮ ಗಂಟಲಿಗೆಲ್ಲ ಭಾಗಗಳು ಬರ್ತಾವ. ಅದನ್ನ ಒತ್ತಿ ಮಾಡಬೇಕು. ಪ್ರಣವ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನೇ ಕೇಳುವಂಥ ಕಿವಿಗಳು ನಿಮ್ಮೆಲ್ಲರ ಸದಾ ಪ್ರಾರ್ಥನೆಯ ತಿರುಳಾಗಬೇಕು. ನಿಧಾನವಾಗಿ ಕೈಗಳು ಉಜ್ಜಿ ಕಣ್ಣಿಗಾಡಿಸಿ ಈಗ ಶಾಂತಿ ಪಾಠ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದಿಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ
ಶಾಂತಿ ಶಾಂತಿ ಶಾಂತಿ. ನಾವು ಈ ರೀತಿ ಭೂಮಿಗೆ ನಮಸ್ಕಾರವನ್ನು ಮಾಡೋಣ. ಬೆಳಕನ್ನು ನೀಡಿದಂಥ ಸೂರ್ಯನಿಗೆ ನಮಸ್ಕಾರ ಮಾಡೋಣ. ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ನಮಸ್ಕಾರವನ್ನು ಮಾಡ್ತಾ ಮತ್ತೆ ನಾಳೆ 6:30 ಗಂಟೆಗೆ ಉಳಿದ ಪ್ರಾಣಾಯಾಮಗಳನ್ನು, ಆಸನಗಳನ್ನು, ಕಠಿಣ ಆಸನಗಳನ್ನು ಮಾಡಬಹುದು. ಆದರೆ ಮಾಡಬೇಕಾದ್ರೆ ಅದಕ್ಕೆ ಪೂರಕವಾದಂಥ ಆಸನಗಳ ಬಗ್ಗೆ ನಾವು ಹೇಳ್ತಿತ್ತು. ಅದನ್ನು ಡೈಲಿ ಹೇಳ್ತಾ ಬೇರೆ 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 ಹೇಳ್ತಿತ್ತು. ನೀವು ಡೈಲಿ ಅಟೆಂಡ್ ಇದ್ರೆ ಏನನ್ನೋದು ತಿಳಿತದೆ. ಯಾವಾಗ ಒಂದು ಜಾಯಿನ್ ಆದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನೀವು ದಿನಾಲು ನೋಡ್ಬೇಕಂತ ಟೈಮ್ ನಿಮ್ಗೆ ಸಿಕ್ಕಿರಲಿಲ್ಲ, ಅಥವಾ ಎಲ್ಲೋ ಕೆಲಸಕ್ಕೆ ಹೋಗಿದ್ರಂದ್ರೆ ಯೋಗ SKH ಹೊಳಪ್ನವ್ರು ಈ ನೀವು ಫೇಸ್ಬುಕ್ದಲ್ಲಿ ದಿನಾಲು ಅಪ್ಲೋಡ್ ಮಾಡಿರ್ತೀವಿ, ಅದನ್ನು ನೋಡ್ಬೋದು. ಯೂಟ್ಯೂಬ್ ಯೋಗ SKH ಅತನಿ ಇಷ್ಟು ಹೊಡೆದ್ರಂದ್ರೆ ನಾನು ದಿನಾಲು ಮಾಡಿದಂಥ ಯೋಗಾಸನಗಳು, ಪ್ರಾಣಾಯಾಮಗಳು, ಧ್ಯಾನ ಮತ್ತು ಇನ್ನು ವಿಶೇಷ ವಿಚಾರಗಳನ್ನು, ರೋಗಗಳ ಒಂದು 20 ರೋಗಗಳ ಕುರಿತು ನನ್ನ ಯೂಟ್ಯೂಬ್ದಲ್ಲಿ ನೋಡ್ಬೋದು. ಈ ಫೇಸ್ಬುಕ್ದಲ್ಲಿ ಎಲ್ಲ ಅದ, ಅದನ್ನು ನೀವು ನೋಡಿದ್ರಿ ಅಂದ್ರೆ ಎಲ್ಲ ಬರೆದಿರ್ತೀವಿ ನಾವು. ಅದನ್ನು ನೋಡ್ರಿ, ಕಲೀರಿ, ಇನ್ನೊಬ್ಬರಿಗೆ ಹೇಳ್ರಿ. ಇನ್ನೊಬ್ಬರನ್ನ ಆರೋಗ್ಯ ಮಾಡುವುದೇ ನಿಮ್ಗೊಂದು ದೊಡ್ಡ ಪುಣ್ಯ ಸಿಗ್ತದೆ. ತಾವೆಲ್ಲ ಸೇವೆ ಮಾಡ್ರಿ ಅಂತ ಹೇಳ್ತಾ ತುಂಬ ಧನ್ಯವಾದ.